ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮ್ ಜೊತೆ ನಮ್ಮ ಮಲೆನಾಡ ಸೈಡ್ ಮಾಡುವಂತಹ ಹಲಸಿನ ಹಣ್ಣಿನ ಕೊಟ್ಟೆ ಕಡುಬು ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಲಸಿನ ಹಣ್ಣು ಸೀಸನ್ ಸ್ಟಾರ್ಟ್ ಆದ್ರೆ ಸಾಕು, ನಮ್ ಮಲೆನಾಡ್ ಕಡೆ ಸಾಮಾನ್ಯವಾಗಿ ಈ ಹಲಸಿನ ಹಣ್ಣಿನ ಕೊಟ್ಟೆ ಕಡುಬು ಮಾಡೇ ಮಾಡ್ತಾರೆ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ. ಹಾಗೆ ಈ ಹಲಸಿನ ಹಣ್ಣಿನ ಕೊಟ್ಟೆ ಕಡುಬು ಮಾಡ್ಲಿಕ್ಕೆ ತುಂಬಾನೇ ಈಸಿ. ಹಲಸಿನ ಹಣ್ಣಿನ ಕೊಟ್ಟೆ ಕಡುಬು ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಹಲಸಿನ ಹಣ್ಣಿನ ಕೊಟ್ಟೆ ಕಡುಬು ಹೇಗ್ ಮಾಡೋದು ಅಂತ ನೋಡೋಣ. ಒಂದ್ ಮಿಕ್ಸಿ ಜಾರಿಗೆ ಸಣ್ಣದಾಗಿ ಕಟ್ ಮಾಡಿರೋ ಹಲಸಿನ ಹಣ್ಣನ್ನ 2.5 ಕಪ್ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ಇದಕ್ಕೆ ನೀರನ್ನ ಹಾಕೊಳ್ಬಾರ್ದು. ಸಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದ ಹಲಸಿನ ಹಣ್ಣನ್ನ ಒಂದು ಪಾತ್ರೆಗೆ ಹಾಕೊಳ್ಬೇಕು. ಈಗ ಅದೇ ಜಾರಿಗೆ 1 ಕಪ್ ಆಗುವಷ್ಟು ಅಕ್ಕಿನ 5 ಗಂಟೆ ನೆನೆಸಿಟ್ಟಿದ್ದೆ, ಅದನ್ನ ಹಾಕೊಳ್ಬೇಕು. 1 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿನ ಬಿಡಿಸಿ ಹಾಕೊಳ್ಬೇಕು. ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ ಅಥವಾ ಕಾಳು ಮೆಣಸನ್ನ ಹಾಕೊಳ್ಬೇಕು. ಸ್ವೀಟ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಬೆಲ್ಲನ ಹಾಕೊಳ್ಬೇಕು. ಯಾಕಂದ್ರೆ ಹಲಸಿನ ಹಣ್ಣಲ್ಲಿ ಸ್ವೀಟ್ ಇರುತ್ತಲ್ಲ, ಹಾಗಾಗಿ ರುಚಿಗೆ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ಮಿಕ್ಸಿ ಮಾಡ್ಕೊಂಡಿರೋ ಅಕ್ಕಿನ ರುಬ್ಬಿ ಇಟ್ಟಿರೋ ಹಲಸಿನ ಹಣ್ಣಿನ ಮಿಶ್ರಣಕ್ಕೆ ಹಾಕೊಳ್ಬೇಕು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಧನ್ಯವಾದಗಳು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಮಿಶ್ರಣ ತುಂಬಾ ತೆಳುವಾಗಬಾರ್ದು. ನೋಡಿ, ಈ ಹದ ಬಂದ್ರೆ ಸಾಕಾಗತ್ತೆ. ದಯವಿಟ್ಟು ನಮ್ಮ ಪೇಜ್ ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ನ ಹಾಕೊಳ್ತೀನಿ ನಾನು. ಇದನ್ನ ನಾನು ಕಲ್ಲರ್ಗೋಸ್ಕರ ಹಾಕೊಂಡಿರೋದು. ನಿಮ್ಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಅರಿಶಿನ ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮಿಶ್ರಣ ರೆಡಿ ಆಗಿದೆ. ಇದನ್ನ ಹಾಕೊಳ್ಳಿಕ್ಕೆ ಬಾಳೆ ಎಲೆನ ರೆಡಿ ಮಾಡ್ಕೊಳ್ಳೋಣ. ಬಾಳೆ ಎಲೆನ ಹೀಗೆ ಗ್ಯಾಸ್ ಮೇಲೆ ಇಟ್ಕೊಂಡು ಬಾಡಿಸ್ಕೊಳ್ಬೇಕು. ಹೀಗ್ ಮಾಡೋದ್ರಿಂದ ಬಾಳೆ ಎಲೆ ಫೋಲ್ಡ್ ಮಾಡುವಾಗ ಹರಿದು ಹೋಗಲ್ಲ ಅನ್ನೋ ಕಾರಣಕ್ಕೆ. ಬಾಡಿಸ್ಕೊಂಡಿರೋ ಬಾಳೆ ಎಲೆಗೆ ನಾವು ಮಾಡಿಟ್ಟಿರೋ ಮಿಶ್ರಣನ ಎಷ್ಟು ಬೇಕೋ ಹಾಕೊಂಡು ಹೀಗೆ ಕೈಯಿಂದ ಫೋಲ್ಡ್ ಮಾಡಿ ಇಡ್ಲಿ ಪಾತ್ರೆನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೆ, ಅದರಲ್ಲಿ ಹಿಟ್ಟನ್ನ ಇಟ್ಕೊಳ್ಬೇಕು. ಒಂದೊಂದಾಗೆ ಎಲ್ಲಾ ಹಿಟ್ಟನ್ನ ಇಟ್ಕೊಂಡ್ಬಿಟ್ಟು ಲಿಡ್ ನ ಕ್ಲೋಸ್ ಮಾಡಿ 25ರಿಂದ 30 ನಿಮಿಷ ಇದನ್ನ ನಾವು ಬೇಯಿಸ್ಕೊಳ್ಬೇಕು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ 30 ನಿಮಿಷ ಆಗಿದೆ. ಹಲಸಿನ ಹಣ್ಣಿನ ಕಡುಬು ರೆಡಿ ಆಗಿದೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಯಲ್ಲಿ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.